ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಭಾರತದ ಎಲ್ಲಾ ಧರ್ಮದವರು ನಿಮ್ಮ ಸಂಪ್ರದಾಯ ಕಸ್ಟಮ್‌ನ ಹೊರತುಪಡಿಸಿ ಒಂದೇ ರೀತಿ ಮದುವೆ ಆಗುವುದು, ಒಂದೇ ರೀತಿ ಡಿವೋರ್ಸ್, ದತ್ತು ತಗೊಳ್ಳೋದು, ಆಸ್ತಿಯ ವಿಭಜನೆ ಇದು ಎಲ್ಲದನ್ನು ಕೇಂದ್ರ ಸರ್ಕಾರ ಒಂದು ಲಾ ಮುಖಾಂತರ ರೆಗ್ಯುಲೇಟ್ ಮಾಡತ್ತೆ ಅಂತಂದ್ರೆ ನಿಮಗೇನ್ ಅನ್ಸತ್ತೆ? ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೀಗ ಚರ್ಚೆಯಲ್ಲಿದೆ. ನಮ್ಮ ಸಂವಿಧಾನದ ಆರ್ಟಿಕಲ್ 44 ಇದನ್ನ ಮೆನ್ಷನ್ ಮಾಡುತ್ತೆ. ಮದುವೆ ಯಾವ ರೀತಿ ಆಗ್ಬೇಕು, ಯಾವ ಸಂಪ್ರದಾಯದಲ್ಲಿ ಯಾವ ತರ ಆಗತ್ತೆ, ಯಾರು ಯಾರನ್ನ ಮದುವೆ ಆಗಬಹುದು, ಇದು ಎಲ್ಲಾನು ನಮ್ಮ ಲಾ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ಆಲ್ರೆಡಿ ಬರ್ದಿರುವಂತದ್ದು. ಅದಲ್ಲದೆ ನಮ್ಮ ಕಸ್ಟಮ್ ಏನಾದ್ರೂ ಪ್ರಿವೇಲ್ ಆಗ್ತಿದ್ರೆ, ನಮ್ಮ ಹಳೆ ಕಾಲದ ಸಂಪ್ರದಾಯ ಯಾವುದೇ ಏರಿಯಾ ಅಲ್ಲಿ ಪ್ರಿವೇಲ್ ಆಗ್ತಿದ್ರೆ ನೀವು ಅದನ್ನ ಫಾಲೋ ಮಾಡಬಹುದು ಅಂತ ಇದೇ ಲಾ ನಿಮಗೆ ಹೇಳುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿಯ ಡಿವೋರ್ಸ್ ನ ವಿಚಾರ ಅಥವಾ ಅಡಾಪ್ಷನ್ ಇಲ್ಲ ಪ್ರಾಪರ್ಟಿ ಇನ್ಹೆರಿಟೆನ್ಸ್ ವಿಚಾರ ಇದೆಲ್ಲ ಒಂದೊಂದು ಧರ್ಮಕ್ಕೆ ಸ್ಪೆಸಿಫಿಕ್ ಆಗಿ ಅವರ ಪರ್ಸನಲ್ ಮ್ಯಾಟರ್ ಆಗತ್ತೆ. ಹಾಗಾಗಿ ಇದನ್ನ ರೆಗ್ಯುಲೇಟ್ ಮಾಡುವಂತ ಲಾಸ್ ನು ಸಹ ನಾವು ಪರ್ಸನಲ್ ಲಾಸ್ ಅಂತ ಕರಿತೀವಿ. ಆದ್ರೆ ಈಗ ಕೇಂದ್ರ ಸರ್ಕಾರದಲ್ಲಿ ನಡೀತಿರುವಂತ ಚರ್ಚೆ ಪ್ರಕಾರ ಈ ಏಕರೂಪ ನಾಗರಿಕ ಸಂಹಿತೆಯನ್ನ ತರುವುದರಿಂದ ನಿಮ್ಮೆಲ್ಲ ಪರ್ಸನಲ್ ಮ್ಯಾಟರ್ಸ್ ನ ಇದೇ ಲಾ ರೆಗ್ಯುಲೇಟ್ ಮಾಡತ್ತೆ. ನೀವು ಇವರನ್ನೇ ಮದ್ವೆ ಆಗ್ಬೇಕು, ಇವರನ್ನ ಆಗೋ ಹಾಗಿಲ್ಲ, ಪ್ರೊಹಿಬಿಟೆಡ್ ಡಿಗ್ರಿ, ಸಪೆಂಡ, ಸಗೋತ್ರ ಮ್ಯಾರೇಜಸ್ ನ ಎಲ್ಲ ವೈಲೇಟ್ ಮಾಡತ್ತೆ. ನಿಮ್ಮ ಕಸ್ಟಮ್ ಇದ್ರೂನು ಪರವಾಗಿಲ್ಲ, ನೀವ್ ಅದನ್ನ ಫಾಲೋ ಮಾಡೋ ಹಾಗಿಲ್ಲ. ಈ ರೀತಿ ಎಲ್ಲ ಕೆಲವೊಂದು ಪ್ರಾವಿಷನ್ಸ್ ನ ನಾವು ಈಗಾಗಲೇ ಉತ್ತರಾಖಂಡ್ ಅಲ್ಲಿ ಇಂಪ್ಲಿಮೆಂಟ್ ಆಗಿರೋ ಲಾ ಮುಖಾಂತರ ನೋಡಬಹುದು.